ಫಸ್ಟ್ ಟೈಮ್ ಈ ಗಾಡಿ ಓಡಿಸ್ತಾ ಇರೋದು ಡಿ ಬಾಸ್ ಅವ್ರ ಗಾಡಿ. ನನ್ನ ಮೇಲೆ ನಂಬಿಕೆ ಇಲ್ಲ, ಇವ್ರ ಮೇಲೂ ನಂಬಿಕೆ ಇಲ್ಲ, ಗಾಡಿ ಮೇಲೆ ನಂಬಿಕೆ ಇದು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನಿಲ್ಸು ಬ್ಯಾಕ್ ಬಾ. ಪ್ಲೇ ಗಾಡಿನೇ ಬಿದ್ದೋಗೋ ಥರ ಫೀಲ್ ಕೊಡುತ್ತೆ, ಬಟ್ ಆದರೂ ಅದಾದ್ಮೇಲೆ ಹಂಗೆ ಸ್ಟೇಬಲ್ ಆಗಿಬಿಡುತ್ತೆ. ಮೀಟರ್ ಬೇಕು, ಮೀಟರ್. ಇದೆಲ್ಲ ಸಣ್ಣ ಪುಟ್ಟ ಬಿಡಿ, ಇದಕ್ಕೆ ಏನು ಅಲ್ವೇ ಅಲ್ಲ. ಹಾರ್ಡ್ಕೋರ್ ಗಾಡಿ. ನೀವೆಲ್ಲ ಹಾರ್ಡ್ಕೋರ್ ಅಂದ ತಕ್ಷಣ ಏನೇನೋ ಅನ್ಕೊಂಡ್ಬಿಡ್ತೀರಾ. ಸಮಜ್ರೆ ಇವಾಗ ಬ್ರೇಕ್ನ ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕಲಿ ಅದಾಗದೆ ಬ್ರೇಕಿಂಗ್ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕಾಮಾಗಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ವೀಕ್ಷಕರ ಇದನ್ನು ನೋಡಿ, ವೀಕ್ಷಕರೇ ನನ್ನ ಹಿಂದೆಗಡೆ ಕೀರ್ತಿಯವರು ಮತ್ತು ನಮ್ಮ ಬ್ರೂಸ್ಲಿ ಕೂತಿದ್ದಾನೆ. ಅವರು ಆಲ್ರೆಡಿ ಇವಾಗ ನಮ್ಮ ರೋಹಿತ್ ಅವರು ಮತ್ತು ನಮ್ಮ ಕೀರ್ತಿಯವರು ಆಲ್ರೆಡಿ ಡ್ರೈವ್ಗೆ ಹೋಗಿ ಬಂದಿದ್ದಾರೆ. ನಾನು ಲಾಸ್ಟ್ ಟೈಮು ಬಂಜಿ ಜಂಪ್ ಮಾಡಿದ್ದೆ, ಆವಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು, ಫಿಯರ್ ಇತ್ತು. ಹೆಂಗೆ ಸರ್? ಅವಾಗ ಒಂದು ಫಿಯರ್ ಇತ್ತು, ಅದೇ ಫಿಯರ್ನ ಬರ್ಸ್ಬಿಟ್ಟಿದ್ದಾರೆ, ಅಷ್ಟೆಲ್ಲ ಹೇಳಿದ್ದಾರೆ ಹಂಗಿದೆ ಹಿಂಗಿದೆ ಅಂತ. ಲೆಟಸ್ ಸಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ಟೈಮ್ ಈ ಗಾಡಿ ಓಡಿಸ್ತಾ ಇರೋದು ಡಿ ಬಾಸ್ ಅವ್ರ ಗಾಡಿ. ಇದೆಲ್ಲ ಸಣ್ಣ ಪುಟ್ಟ ಬಿಡಿ, ಇದಕ್ಕೆ ಏನು ಅಲ್ವೇ ಅಲ್ಲ. ಹಾರ್ಡ್ಕೋರ್ ಗಾಡಿ. ನೀವೆಲ್ಲ ಹಾರ್ಡ್ಕೋರ್ ಅಂದ ತಕ್ಷಣ ಏನೇನೋ ಅಂದ್ಕೊಂಡ್ಬಿಡ್ತೀರಾ, ಆ ಥರ ಅಲ್ಲ, ಬರೀ ಗಾಡೀಲಿ ಹೇಳ್ತಾ ಇರೋದು. ಲೆಫ್ಟಾ? ಇವಾಗ ನೋಡಿ, ಈ ಗಾಡಿಗೆ ಇದೇನೂ ಅಲ್ಲ. ಸಕ್ಕದಾಗಿ ಹೋಗ್ತಾ ಇದೆ. ನೋಡಿ ಇದು ಹೆಂಗಿದೆ, ಸೂಪರ್. ಗಾಡಿನೇ ಬಿದ್ದೋಗೋ ಥರ ಫೀಲ್ ಕೊಡುತ್ತೆ, ಬಟ್ ಆದರೂ ಅದಾದ್ಮೇಲೆ ಹಂಗೆ ಸ್ಟೇಬಲ್ ಆಗಿಬಿಡುತ್ತೆ. ನನ್ನ ಮೇಲೆ ನಂಬಿಕೆ ಇಲ್ಲ, ಇವ್ರ ಮೇಲೂ ನಂಬಿಕೆ ಇಲ್ಲ, ಗಾಡಿ ಮೇಲೆ ನಂಬಿಕೆ ಇದು. ಸ್ಟ್ರೈಟ್ ಅವ್ರ ರೈಟ್? ಸ್ಟ್ರೈಟ್. ಓಕೆ. ಇದರಲ್ಲಿ ಡಿಫ್ರೆನ್ಷಿಯಲ್ ಲಾಕ್ ಎಲ್ಲ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ. ಹಂಗೆ ಡಗ್ ಅಂತ ಬೀಳುತ್ತೆ, ಬಟ್ ಏನೂ ಆಗಲ್ಲ. ಸೊ ಲೆಫ್ಟ್ ಹೋಗ್ಬೇಕು ಇವಾಗ. ಕಪ್ಪೆದು ಕಾಲು ಹಿಂಗೆ ಮೇಲ್ಗಡೆ ಕೆಳಗಡೆ ಆಗುತ್ತಲ್ಲ, ಆ ಥರ ಆಗುತ್ತಿದ್ದು. ಈ ಟರ್ನ್ಗೆ ಹೋಗ್ಬೇಕು ಒಳಗಡೆ. ಇವಾಗ ಲಾಂಗ್ ಟರ್ನು, ಸಖತ್ ಡೀಪ್ ಇದೆ, ಬಟ್ ಈಸಿಯಾಗಿ ಹೋಗ್ಬೋದು ನೋಡಿ. ಎಲ್ಲೂ ಟಚ್ ಆಗ್ತಾ ಇಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಸಖತ್ತಾಗಿದೆ. ಆ್ಯಂಡ್ ಇದನ್ನು ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಈ ಗಾಡಿ ಬಗ್ಗೆ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು. ಇದ್ರ ವಾಟರ್ ವೇಡಿಂಗ್ ಕೆಪಾಸಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಎಲ್ಲಾದರೂ ಹಾರ್ಡ್ಕೋರ್ ಆಫ್ ರೋಡಿಂಗ್ ಹೋದ್ರಿ, ರಿವರ್ ಕ್ರಾಸಿಂಗ್ ಹೋದ್ರಿ ಅಂತ ಹೇಳಿದ್ರು ಕೂಡ ಸಕ್ಕತ್ತಾಗೆ ಹೋಗುತ್ತೆ. ಅದಾದಮೇಲೆ ನೀರು ಒಳಗಡೆ ಬಂದಿದೆ ಅಂತ ಹೇಳಿದ್ರು ಕೂಡ ಈಸಿಯಾಗಿ ನೀವು ನೀರನ್ನೆಲ್ಲ ಆಚೆ ಕಳಿಸ್ಬೋದು. ಅಂದರೆ 2 ಟ್ಯಾಪ್ ಥರ ಕೊಟ್ಬಿಟ್ಟಿರ್ತಾರೆ, ಅದನ್ನು ತೆಗೆದ್ರೆ ಸಾಕು, ಆಚೆ ಈಸಿಯಾಗಿ ನೀರೆಲ್ಲ ಹೋಗ್ಬಿಡುತ್ತೆ. ನೋಡಿ ಗೈಡ್ ಮಾಡ್ತಾರೆ, ಪ್ರೊಫೆಷ್ನಲ್ ವೇಲಿ ನಿಮಗೆ ಆಫ್ ರೋಡಿಂಗ್ ಮಾಡಿಸ್ತಾರೆ. ಬಟ್ ಆದರೂ ಕೂಡ ಈ ಟ್ರ್ಯಾಕು ಈ ಗಾಡಿಗೆ ಏನೂ ಅಲ್ವೇ ಅಲ್ಲ. ಸ್ಟ್ರೈಟಾ? Straight, then climb up, then right, sharp right. Okay, sharp right, this one. Yes, down. Between the cones. Yes. ಸೊ ಆ್ಯಕ್ಚುಲಿ ಇದು ಮಜಾ ಇರೋದು, ಇವರು ಇದನ್ನೇ ಹೇಳ್ತಾ ಇದ್ದಿದ್ದು. Right, full right, yes. ಇದು ಸಕ್ಕತ್ತಾಗಿದೆ. ಬ್ರೇಕ್ಸ್? Yes. ಸೂಪರ್. ಇದು ಈಸಿಯಾಗಿ ಹೋಯ್ತು ಅಂದ್ರೂ ಗಾಡಿ.
ವಾವ್, ನನ್ನ ಒಳಗಡೆಯಿಂದ ಆಕಾಶಕ್ಕೆ ಏನೋ ತೇಳ್ಕೊಂಡು ಹೋದಾಗ ಅನ್ಸುತ್ತೆ. ಐ ಡೋಂಟ್ ನೋ ಅಬೌಟ್ ಹೈವೇ ಕಂಫರ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲಂತೂ ಆಫ್ ರೋಡಿಂಗಲ್ಲೂ ಕೂಡ ಒಳ್ಳೆ ಕಂಫರ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಲೆಫ್ಟಾ? ದಿಸ್ ಒನ್? Left and U-turn. ಓಕೆ. Full left. U-turn? Yes. ಆ್ಯಂಡ್ ಕೀರ್ತಿ ಅವರು ಹೇಳ್ತಾ ಇದ್ರು ಬಂಪರ್ ಸ್ವಲ್ಪ, ಅದು ಇವಾಗ ನನಗೆ ನೆನಪಾಯಿತು, ಬಂಪರ್ ಸ್ವಲ್ಪ ಎಕ್ಸ್ಟ್ರಾ ಮುಂದೆ ಬರುತ್ತೆ. ಸೊ ಹಂಗಾಗಿ ಸ್ವಲ್ಪ ಸೇಫಾಗಿ ಓಡಿಸ್ಬೇಕಿದು. ಅಂದರೆ ನಾವು ಓಡಿಸ್ಬೇಕಾದ್ರೆ ಗೊತ್ತಾಗಲ್ಲ, ನಾವು ಇಷ್ಟೇ ಫೋಕಸ್ ಮಾಡ್ತಾ ಇರ್ತೀವಿ, ಬಟ್ ಬಂಪರ್ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಮುಂದೆ ಇದೆ ಇದು. ಸರ್ ಸ್ಟ್ರೈಟ್? Straight. Over the tires. Stop here. Let the meridian cross. ಆ್ಯಂಡ್ ವಾಟ್ ಈಸ್ ದಟ್ ಟ್ರ್ಯಾಕ್ ಕಾಲ್ಡ್? It's a ವಿಚ್ ದಿಸ್ ಒನ್? track name. This is for the ಟ್ರೈಲ್, ದಟ್ ಟ್ರೈಲ್. This particular. That particular depth, what we... That for the arrival angle. Okay. To get the arrival angle. We go up to 32 degrees. 32 degrees, yeah. Right hand U-turn uphill. So after reaching on the top, apply the brakes. Okay, we have to stop. Okay. Yes, you have to stop. Then you will apply the hill descent control. Yeah. Slow. Brakes? Brakes. Hill descent control. ನೋಡಿ ಇವಾಗ ಹಿಲ್ ಡಿಸೆಂಟ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ರ್ಯಾಂಗ್ಲರಲ್ಲಿ ಅಂತ ತೋರಿಸ್ತಾರೆ. ಡ್ರೈವ್ ಮಾಡ್ತೀನಿ ನೋಡಿ. ಇವಾಗ ಬ್ರೇಕ್ನ ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕಲಿ ಅದಾಗದೆ ಬ್ರೇಕಿಂಗ್ ಆಗುತ್ತೆ ನೋಡಿ. ಎಷ್ಟು ಈಸಿಯಾಗಿ ಕಾಮಾಗಿ ಕರ್ಕೊಂಡು ಹೋಗುತ್ತೆ. ಐ ಡೋಂಟ್ ನೋ ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು. Raju. So we can cancel this now. Yes. ಸೊ ಅದೇ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ನಲ್ಲ, ಒಳಗಡೆ ಎಲ್ಲ ಆಲ್ಮೋಸ್ಟ್ ಬಟನ್ಸ್ ಏನಿದೆ ಅದೆಲ್ಲ ವಾಟರ್ ರೆಸಿಸ್ಟೆಂಟ್ ಬಟನ್ಸ್ ಇದ್ರಲ್ಲಿ ಕೊಟ್ಟಿರೋವಂಥದ್ದು. ಸೊ ಆರಾಮಾಗಿ ವಾಶ್ ಬೇಕಾದ್ರೂ ಮಾಡ್ಬೋದು ನೀವು ಪ್ರೆಷರ್ ವಾಷರಲ್ಲಿ, ಆ ಥರ ಒಂದಿದೆ. Over the tires. ಇನ್ನೊಂದೇನು ಬ್ರೋ ಇದರಲ್ಲಿರೋದು ಎಲೆಕ್ಟ್ರಾನಿಕ್ ಸ್ವೇ ಬಾರ, ಡಿಸ್ಕನೆಕ್ಟ್ ಮಾಡ್ಬೋದು ಅದನ್ನು. ಫ್ರಂಟ್ ವೀಲ್ಸ್ಗೆ ಇನ್ನಷ್ಟು ನಿಮಗೆ ಟ್ರ್ಯಾಕ್ಷನ್ ಬೇಕು, ಇನ್ನಷ್ಟು ಡೆಪ್ತ್ ಹೋಗ್ತೀರಾ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅನ್ಲಾಕ್ ಮಾಡ್ಕೊಬೋದು. ಓವರ್ ದೇರ್ ಸರ್? Yes. ಓಕೆ. ಲೈಕ್ ಹೌ? 2 wheels ಆನ್ ದ... ಓಕೆ. ಆ್ಯಂಡ್ ವೀಕ್ಷಕರ ಇದನ್ನು ನೋಡಿ, ಇದನ್ನು ಎಂಜಾಯ್ ಮಾಡಬೇಕು, ಸಕ್ಕತ್ತಾಗಿರುತ್ತೆ. ವಾವ್, ನಾನು ಒಳ್ಳೆ ಮಜಾ ಕೊಡ್ತಿದ್ದಂತು. ಆ್ಯಂಡ್ ಇದರಲ್ಲಿ ಆಫ್ ರೋಡ್ ಕ್ಯಾಮ್ರಾ ಕೂಡ ಬರುತ್ತೆ ಮುಂದೆಗಡೆ. ಸೊ ಆ ಕ್ಯಾಮ್ರಾದಲ್ಲಿ ನಾವು ಏನಾದರೂ ಆಬ್ಸ್ಟಿಕಲ್ಸ್ ಅದರದ್ದೆಲ್ಲ ನೋಡ್ಕೊಬೋದು. ಆ್ಯಂಡ್ ಆ ಕ್ಯಾಮ್ರಾ ವಾಶ್ ಮಾಡೋದಕ್ಕೆ ವಾಷರ್ ಕೂಡ ಕೊಟ್ಬಿಟ್ಟಿದ್ದಾರೆ. ಪಾರ್ಕಿಂಗ್ ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಇದು ಫುಲ್ ಎಕ್ಸ್ಪೀರಿಯೆನ್ಸ್ ಕೆಳಗಡೆ ಇಳಿದ್ಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಕ್ಚುಲಿ ನಮ್ಮ ಕಿರಣ್ ಗೌಡ ಅವ್ರಿಗೆ ಅಷ್ಟೊಂದು ಥ್ರಿಲ್ ಬರಲಿಲ್ವಂತೆ. ಅಂದರೆ ಥ್ರಿಲ್ ಬಂತು. ಥ್ರಿಲ್ ಏನಕ್ಕೆ ಬರಲಿಲ್ಲ ಅಂದರೆ ಹೇಳ್ತೀನಿ ಕೇಳಿ.
ಏನಾಗಿತ್ತು ಅಂದರೆ ಇದನ್ನು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. XYZ ಬ್ರ್ಯಾಂಡ್ ಇನ್ನೊಂದು ಬ್ರ್ಯಾಂಡ್ದು ಒಂದು ಇವೆಂಟ್ಗೆ ಹೋಗಿದ್ದೆ. ಆ ಇವೆಂಟಲ್ಲಿ ಏನು ಟ್ರ್ಯಾಕ್ ಮಾಡಿದ್ರು, ಟ್ರಯಲ್ಸ್ ಮಾಡಿದರು, ಅಲ್ಲಿ ಇನ್ನು ಸ್ವಲ್ಪ ಚಾಲೆಂಜಿಂಗ್ ಟ್ರಯಲ್ ಮಾಡಿದರು. ಸೊ ಹಂಗಾಗಿ ಇದು ಅಷ್ಟೊಂದು ಏನು ಅನಿಸಲಿಲ್ಲ. ಬಟ್ ಕೀಪಿಂಗ್ ದ ವೆಹಿಕಲ್ ಇನ್ ಮೈಂಡ್, ಅಂದರೆ ಈ ರುಬಿಕಾನ್ ಅಥವಾ ರ್ಯಾಂಗ್ಲರ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಮಾತಾಡೋದಾದರೆ ಈ ಟ್ರ್ಯಾಕು ಇದಕ್ಕೇನೂ ಅಲ್ಲ. ಒಂದಿನ ನಮಗೆ ಫ್ರೀ ಹ್ಯಾಂಡಾಗೆ ಕೊಟ್ಬಿಡ್ಬೇಕು, ಎಲ್ಲಿ ಬೇಕಾದ್ರೂ ಹೋಗಿ ಅಂತಂದ್ಬಿಟ್ಟು ಅವಾಗ ಯಾವ್ದಾರು ಒಂದು ಬೆಟ್ಟ ಗುಡ್ಡ ಹದಿಸ್ಕೊಂಡು ಹೋಗ್ಬೇಕು ನಾವು. ಆವಾಗ ಇದ್ರ ರಿಯಲ್ ಮಜಾ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಟೈಮ್ ಇಸ್ಕೊಳ್ಳೋಣ ಬಿಡಿ, ಖಂಡಿತ. ಬಟ್ ಈ ಟ್ರ್ಯಾಕಲ್ಲಂತೂ ಈ ಒಂಥರ ಆಟ ಸಾಮಾನು ಥರ ಈಸಿಯಾಗಿ ಮಾಡಿಬಿಡ್ತಿದ್ದು. ಅಲ್ಲ, ಖುಷಿ ಆಗೋಯ್ತು. ನೀವು ಹೇಳಿದ್ರಲ್ಲ ಆ ಟ್ರ್ಯಾಕಲ್ಲಿ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? 200% ಮಾಡುತ್ತೆ, ಆರಾಮಾಗಿ. ಅದನ್ನೇ ಹೇಳ್ತಿರೋದು. ಸೊ ಈ ಟ್ರ್ಯಾಕಿಗೆ ಈ ಗಾಡಿ ಅಲ್ಲ ಅಂತ ನಾನು ಅಲ್ಲ, ಫಸ್ಟ್ ಟೈಮ್ ಬಂದವ್ರಿಗೆ ಈ ಟ್ರ್ಯಾಕಲ್ಲೇ ಎಲ್ಲರೂ ಬರೋದು ಬಾಯಿಗೆ. ಹೌದೌದು. ಸೊ ಈಗ ಹಂಗೆ ಕಾಫಿ ಕುಡಿದ್ಬಿಟ್ಟು ಬಂದೋಣ ಮುಂದೆ.